ದೇಶ ಕಟ್ಟೋ ಕಾರ್ಮಿಕರಿಗೆ ಸೌಲಭ್ಯ ಹಾಗೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಕಾರ್ಮಿಕ ಇಲಾಖೆ. ಅದೆಷ್ಟೋ ಕಾರ್ಮಿಕರು ಕೆಲಸದ ಮಧ್ಯೆ ತಮ್ಮ ಆರೋಗ್ಯದ ಕಡೆ ಗಮನ ಕೊಡದೆ ನಿರ್ಲಕ್ಷಿಸ್ತಾರೆ. ಆದರೆ ಕಾರ್ಮಿಕ ಇಲಾಖೆ ಇದೀಗ ಹೈಟೆಕ್ ವೈದ್ಯಕೀಯ ಸೇವೆಯನ್ನ ನೀಡ್ತಾ ಇದೆ. ಅದು ಕೂಡ ಕಟ್ಟಡ ಕಾರ್ಮಿಕರು ಇರುವಲ್ಲಿಗೆ ಹೋಗಿ ಸೇವೆಯನ್ನ ಒದಗಿಸ್ತಾ ಇದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿಯ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಯೋಜನೆ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ. ಕಲಬುರಗಿಯಲ್ಲಿ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ನಿಜಕ್ಕೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಹೊಟ್ಟೆ ತುಂಬಿಸಿಕೊಳ್ಳಲು ದುಡಿಯುವ ಕಾರ್ಮಿಕರು ತಮ್ಮ ಆರೋಗ್ಯವನ್ನ ನಿರ್ಲಕ್ಷಿಸುತ್ತಾರೆ. ಒಂದು ದಿನ ಕೆಲಸ ಬಿಟ್ಟು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋದ್ರೆ ಆರ್ಥಿಕ ಹೊರೆ ಜೊತೆಗೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಬಿದ್ದಂತೆ ಅಂತ ಆರೋಗ್ಯದ ಬಗ್ಗೆ ಗಮನ ಕೊಡೋದಿಲ್ಲ. ಹೀಗಾಗಿಯೇ ಅದೆಷ್ಟೋ ಕಟ್ಟಡ ಕಾರ್ಮಿಕರು ಸೂಕ್ತ ಚಿಕಿತ್ಸೆ ಪಡೆಯಲಾಗದೆ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಈ ಸಮಸ್ಯೆಗೆ ಪರಿಹಾರವೇ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ. ಕಲಬುರಗಿ ಜಿಲ್ಲೆಯಲ್ಲೂ ಕಳೆದ ಜೂನ್ ತಿಂಗಳಿಂದ 5 ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು ಶುರುವಾಗಿದ್ದು ಕಾರ್ಮಿಕರ ಆರೋಗ್ಯ ದೃಷ್ಟಿಯಿಂದ ಸೂಕ್ತ ಚಿಕಿತ್ಸೆ ನೀಡುತ್ತಿವೆ. ನಮ್ಮ ಕಾರ್ಮಿಕ ಇಲಾಖೆಯಿಂದ ಒಂದು ಹೈಟೆಕ್ ಆಗಿ ಆರೋಗ್ಯ ಸಂಚಾರಿ ಕ್ಲಿನಿಕ್ ಅಂತ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ. ನಮ್ಮ ಕಲಬುರಗಿ ಜಿಲ್ಲೆಗೆ 11 ತಾಲೂಕುಗಳಿದ್ದು ಆ 11 ತಾಲೂಕಿಗೆ 5 ನಮಗೆ ಒಂದು ಸಂಚಾರಿ ಆರೋಗ್ಯ ಘಟಕ ಒಂದು ವಾಹನಗಳನ್ನು ಈಗಾಗಲೇ ನಾವು ಜೂನ್ ತಿಂಗಳಿಂದ ಪ್ರಾರಂಭ ಮಾಡಿದ್ದೀವಿ. ಸೊ ಈಗ ಜೂನ್ ತಿಂಗಳಿಂದ ಇಲ್ಲಿವರೆಗೆ ನಮಗೆ 23,000 ಕಾರ್ಮಿಕರನ್ನು ನಾವು ಈಗ ವಿವಿಧ ತಪಾಸಣೆಗಳನ್ನು ಮಾಡಲಾಗಿದೆ. ಸಂಚಾರಿ ಆರೋಗ್ಯ ಘಟಕದಲ್ಲಿ ಇಸಿಜಿ ಪರೀಕ್ಷೆ, ಬಿಪಿ, ಶುಗರ್, ರಕ್ತ ಪರೀಕ್ಷೆ ಸೇರಿ 20 ಬಗೆಯ ಆರೋಗ್ಯ ತಪಾಸಣೆ ಸೇವೆಗಳಿವೆ. ಈ ಮೊಬೈಲ್ ಮೆಡಿಕಲ್ ಯೂನಿಟ್ನಲ್ಲಿ ಓರ್ವ ವೈದ್ಯ, ಓರ್ವ ಸ್ಟಾಫ್ ನರ್ಸ್, ಓರ್ವ ಫಾರ್ಮಸಿಸ್ಟ್ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಸೇವೆ ನೀಡುತ್ತಿದ್ದಾರೆ. ಸಂಚಾರಿ ಆರೋಗ್ಯ ಘಟಕಗಳು ಕಾರ್ಮಿಕರು ಕಟ್ಟಡ ಕಟ್ಟುವ ಸ್ಥಳಗಳಿಗೆ ತೆರಳಿ ಆರೋಗ್ಯ ಸೇವೆ ನೀಡುತ್ತಿವೆ. ಹೆಚ್ಚಿನ ಚಿಕಿತ್ಸೆಯ ಅಗತ್ಯ ಕಂಡುಬಂದಲ್ಲಿ ಕಾರ್ಮಿಕರ ಇಲಾಖೆಯೇ ಆಸ್ಪತ್ರೆಗಳಿಗೆ ರೆಫರ್ ಮಾಡುತ್ತೆ. ಈ ಹೈಟೆಕ್ ಸಂಚಾರಿ ಆರೋಗ್ಯ ಯೂನಿಟ್ನಿಂದ ಆರೋಗ್ಯ ಲಾಭ ಪಡೆಯಬೇಕಾದ್ರೆ ಕಾರ್ಮಿಕ ಇಲಾಖೆಯಿಂದ ಲೇಬರ್ ಕಾರ್ಡ್ ಪಡೆದಿರಬೇಕು. ಕಲಬುರಗಿ ಜಿಲ್ಲೆಯಲ್ಲಿರುವ 1.60 ಲಕ್ಷಕ್ಕೂ ಅಧಿಕ ನೋಂದಾಯಿತ ಕಟ್ಟಡ ಕಾರ್ಮಿಕರಿದ್ದಾರೆ. ಕಳೆದ ಜೂನ್ ತಿಂಗಳಿಂದ ಅಕ್ಟೋಬರ್ ವರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 23,698ಕ್ಕೂ ಅಧಿಕ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಸೇವೆ ನೀಡಿವೆ. ಅದು ನಾವು ಮುಂಚಿತವಾಗಿ 15 ದಿನ ಮುಂಚಿತವಾಗಿ ನಮ್ಮಲ್ಲಿ ಒಂದು ಆ ವೆಹಿಕಲ್ದು ಡಾಕ್ಟರ್ಸ್ ಎಲ್ಲ ಒಂದು ಡಿಸ್ಕಷನ್ ಮಾಡಿ ನಾವು ಒಂದು ರೂಟ್ ಮ್ಯಾಪ್ ಕೊಡ್ತೀವಿ, ಯಾವ ಯಾವ ಹಳ್ಳಿಗೆ ಹೋಗಬೇಕಾಗುತ್ತೆ ಅಂತ. ಸೊ ಅದೇ ಮುಖಾಂತರ ಆ ಹಳ್ಳಿಗಳಿಗೆ ಹೋಗಿ ಎಲ್ಲಿ ಕಟ್ಟಡ ನಡೆಯುವ ಸ್ಥಳಗಳಿರುತ್ತೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಮ್ಮ ಕಟ್ಟಡ ಕಾರ್ಮಿಕರು ಯಾರು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನಾವು ಒಂದು ನೋಂದಣಿ ಮಾಡಿಸ್ಕೋತೀವಿ. ಕಟ್ಟಡ ಕಾರ್ಮಿಕರ ವಿವಿಧ ರೀತಿಯ ಕೆಲಸ ಮಾಡೋರನ್ನ, ಈಗ ಪ್ಲಾಸ್ಟರ್ ಮಾಡೋರು ಆಗಿರ್ಬೋದು, ಪ್ಲಂಬಿಂಗ್ ಮಾಡೋರದು, ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿರೋದು, ಆಮೇಲೆ ಪೇಂಟರ್ಸು, ಅವರಿಗೆ ನಾವು ಒಂದು ನಮ್ಮ ನಿರೀಕ್ಷಕರು ಒಂದು ನೋಂದಾಯಿತ ಕಾರ್ಡ್ ಕೊಡ್ತಾರೆ. ಸೊ ಯಾರು ಕಾರ್ಡ್ ಇರುತ್ತೆ ಅವರು ನಮ್ಮ ಈ ಒಂದು ಈ ಆರೋಗ್ಯ ಘಟಕದಲ್ಲಿ ಅವರು ವೈದ್ಯಕೀಯ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಅರ್ಹರಿರ್ತಾರೆ. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಈ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳಿಗೆ ಮಾನಿಟರಿಂಗ್ ಮಾಡ್ತಾರೆ. ಈ ಹಿಂದೆಯೂ ಕಾರ್ಮಿಕ ಇಲಾಖೆಯಿಂದ ಪ್ರಾಥಮಿಕ ಆರೋಗ್ಯ ಸೇವೆ ನೀಡಲಾಗ್ತಿತ್ತು. ಆದರೆ ಇಷ್ಟೊಂದು ತಪಾಸಣೆ ಹಾಗೂ ಹೈಟೆಕ್ ಸೌಲಭ್ಯ ಇರಲಿಲ್ಲ. ಸಚಿವ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕರ ಮೇಲೆ ಇರುವ ಕಾಳಜಿಯಿಂದ ಈ ಯೋಜನೆ ಪರಿಣಾಮಕಾರಿಯಾಗಿ ಜಾರಿಯಾಗ್ತಿದೆ. ಹೀಗಾಗಿ ಸಂಚಾರಿ ಆರೋಗ್ಯ ಘಟಕ ಕಾರ್ಮಿಕರ ಪಾಲಿಗೆ ವರದಾನವಾಗಿದೆ. ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.